ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಮಕ್ಕಳಿಗೆ ಲಂಚ್ ಬಾಕ್ಸ್ ಯಾವ ರೀತಿ ಪ್ಯಾಕ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮತ್ತು ಕ್ಯಾರೆಟು ಹಾಗೆ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೆ. ಇಲ್ಲಿ ಲಂಚ್ ಟೈಮ್ ಮತ್ತು ಸ್ನ್ಯಾಕ್ಸ್ ಟೈಮ್ ಎರಡೂ ಇರೋದ್ರಿಂದ ಅವರು ಡಿವೈಡ್ ಮಾಡಿಕೊಂಡು ತಿಂತಾರೆ. ಹಾಗೆ ಸ್ಕೂಲ್ ಕೂಡ ಇನ್ನೊಂದು ವಾರ ರಜಾ ಇದೆ, ಇವತ್ತೇ ಲಾಸ್ಟ್ ಡೇ ಅಂತ ಹೇಳ್ಬೋದು. ಸ್ಪ್ರಿಂಗ್ ಬ್ರೇಕ್ ಇದೆ, ಫಾಲು ಸ್ಪ್ರಿಂಗಿಗೆಲ್ಲ ಒಂದೊಂದು ವಾರ ರಜಾ ಇರುತ್ತೆ. ಇಲ್ಲಿ ಸಾಯಂಕಾಲ ಊಟಕ್ಕೆ ಚಪಾತಿ ಮತ್ತು ಪನ್ನೀರಲ್ಲಿ ಏನಾದರೂ ಮಾಡಿಕೊಡಿ ಅಂತ ಕೇಳಿದರು. ಯಾವಾಗಲೂ ಪನ್ನೀರ್ ಗ್ರೇವಿ ಅಥವಾ ಪಾಲಕ್ ಪನ್ನೀರ್ ರೈಸ್ ಈ ಥರದ್ದೇ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಪನ್ನೀರ್ ಪರಾತ ಮಾಡ್ಕೊಟ್ಟಿದ್ದೆ. ತುಂಬಾನೇ ಇಷ್ಟಪಟ್ಟು ತಿಂದ್ರು, ಚೆನ್ನಾಗಿದೆ ಅಂತ. ಫಸ್ಟ್ ಎಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಒಂದು ವಾರ ಫುಲ್ಲು ಗಾರ್ಡನಿಂಗ್ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ರೆ ಆಮೇಲೆ ಗಿಡಗಳೆಲ್ಲ ಬರುತ್ತೆ. ಬೇಕಂದ್ರೆ ನೆಕ್ಸ್ಟ್ ಬ್ರೇಕಲ್ಲಿ ಯಾವಾಗಾದ್ರೂ ಹೋಗ್ಬೋದು ಅನ್ನೋದಕ್ಕೋಸ್ಕರ ಬ್ಯಾಕ್ ಯಾರ್ಡ್ಗೆ ಶಾಪಿಂಗ್ ಆಗಿರ್ಬೋದು, ಗಿಡಗಳು ಶಾಪಿಂಗ್ ಮಾಡೋದು ಅಥವಾ ತುಂಬಾ ಕೆಲಸಗಳಿದೆ. ಅದೆಲ್ಲ ನಾನು ಅಪ್ಕಮಿಂಗ್ ಮಿನಿ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಹಾಲಿಡೇಸ್ಗೆ ಹೊರಗಡೆ ಅಂತೂ ಎಲ್ಲೂ ಹೋಗ್ತಾ ಇಲ್ಲ. ಇನ್ನು ಮಕ್ಕಳು ಕೇಳಿದ್ದು ಅವ್ರು ಇಷ್ಟಪಡೋ ಅಂತ ರೆಸಿಪಿಗಳನ್ನ ಮಾಡಿಕೊಟ್ಬಿಟ್ಟು ಅವ್ರನ್ನ ಹ್ಯಾಪಿಯಾಗಿ ನೋಡ್ಕೊಳ್ಳೋದೆ ನನ್ನ ಮೋಟಿವ್ ಅಂತ ಹೇಳ್ಬೋದು. ಇವತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕೇಳಿದ್ರು, ಹಾಗಾಗಿ ಫ್ರೆಶ್ ಆಗಿ ಕಾಸ್ಕೋಯಿಂದ ಸ್ಟ್ರಾಬೆರೀಸ್ ತೊಗೊಂಡು ಬಂದಿದ್ದೆ. ಅವ್ರಿಗೆ ತಿನ್ನೋಕೆ ಎಷ್ಟು ಕೊಡ್ತೀನೋ ಅಷ್ಟೇ ಸೆಪ್ರೇಟಾಗಿ ಇಬ್ರಿಗೂ ಹಾಕ್ಬಿಟ್ಟು ಸ್ವಲ್ಪ ಶುಗರು ಸ್ವಲ್ಪ ಹಾಲು ಹಾಕ್ಬಿಟ್ಟು ಇಬ್ರಿಗೂ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ನಾನು ಸಾಮಾನ್ಯವಾಗಿ ಫ್ರೂಟ್ಸ್ಗಳನ್ನ ಹಾಗೆ ತಿನ್ನೋಕೆ ಕೊಡ್ತೀನಿ. ಜ್ಯೂಸ್ ಎಲ್ಲ ಮಾಡ್ಕೊಡೋದು ತುಂಬ ಕಮ್ಮಿ, ಫೈಬರ್ ಮಿಸ್ ಆಗುತ್ತೆ ಅಂತ. ಸೊ ಅಪರೂಪಕ್ಕೆ ಒಂದ್ಸರಿ ಈ ಥರ ಮಾಡಿಕೊಟ್ರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಇನ್ನು ಲಾಸ್ಟ್ ಮಿನಿ ವ್ಲಾಗಲ್ಲಿ ಕೇಳಿದ್ದೆ, ಅಮೆರಿಕಾದಲ್ಲಿ ಒಂದು ಮೊಟ್ಟೆಗೆ 40 ರೂಪಾಯಿ ಇದೆ, ನೀವಿರೋ ಕಡೆ ಎಷ್ಟು ಪ್ರೈಸ್ ಇದೆ ಕಮೆಂಟಲ್ಲಿ ತಿಳಿಸಿ ಅಂತ. ತುಂಬ ಜನ ರೆಸ್ಪಾಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಸ್ಗೆ. ಹಾಗೆ ಸುಮಾರು ಜನ ಕಮೆಂಟ್ಸು DMs ಎಲ್ಲ ಮಾಡ್ತಿರ್ತೀರಾ. ಅಕ್ಕ ನಿಮ್ಮ ಸಿಂಪಲ್ ಲೈಫ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ, ನಿಮ್ಮ ಮಕ್ಳು ಇಷ್ಟ ಆಗ್ತಾರೆ, ಅದರಲ್ಲೂ ನಿಮ್ಮ ಚಿಕ್ಕ ಮಗಳು ಅಂದರೆ ತುಂಬಾ ಫೇವ್ರೇಟ್ ಅಂತ. ಅದರಲ್ಲೂ ನಾನು ಮಾಡುವಂತಹ ರೆಸಿಪೀಸ್ನ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂತ ಕೂಡ ಹೇಳ್ತೀರಾ. ನಾನು ವೀಡಿಯೋಸ್ಗೆ ಅಂತ ಯಾವುದೋ ಸೆಪ್ರೇಟಾಗಿ ಅಡುಗೆ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಮನೇಲಿ ಏನು ಅಡುಗೆ ಮಾಡಿರ್ತೀನೋ ಅದೇ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಆದರೆ ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ ಈ ಥರದ್ದೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಹೋಗೋದಿಲ್ಲ. ವಿಶೇಷ ಅನ್ಸೋದು ಮಾತ್ರ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.